ಎದ್ದೋಗು. ಅದನ್ನೇ ಯೋಚನೆ ಮಾಡ್ಕೊಂಡು ಏನು ಕುಕ್ಕೊಂಡಿದ್ಯಾ? ಹೋದ್ರೂ ಹೋಗುತ್ತೆ. ಇನ್ನೇನು ಅವ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿದ್ವಿ, ಅದು ಹೋಯ್ತು ಅಷ್ಟೇನೆ. ಉಂಗುರ ಕಳೆದೋಯ್ತು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕೊಂಡ್ರೆ ಆಗಲ್ಲ. ಹೋಗು. ಅಲ್ಲ ಏನು ಮಾಡ ನಿನ್ನ ಹೊಸದು 6 ಗ್ರಾಮ್ ಇತ್ತಲ್ಲ. ಅಯ್ಯೋ ದೇವ್ರಿನ ಅವತ್ತಿನ ತಕೊಂಬಂದು ಇಕ್ಕೊಂಡು ಬಟ್ಟೆ ಒಗ್ಯಕ್ಕೆ ಹೋದೆ, ಹಿಂಗಾತಲ್ಲಪ್ಪ ಅನ್ನಿಸ್ತೈತಿ. ಅಯ್ಯೋ ದೇವ್ರಿ, ಉಂಗ್ರ ಎಲ್ಲೋ ತಪ್ಪ ಅದೇ ಅಂತ ನನಗೆ ಬೇಜಾರಾಗ್ತೈತೆ. ಏನು ಮಾಡೋಕ್ಕಾವತ್ತು ಹೋದ್ರೂ ಹೋಗ್ಲಿ ಬಿಡತ್ತ. ಅದೇನೇನಂತ ಅಂತ ದೊಡ್ಡದಲ್ಲ ಬಿಡು. ಇನ್ನೇನು ಮಾಡೋಣ, ಅದನ್ನೇನು ಯೋಚನೆ ಮಾಡ್ಕೊಂಡು ಕುಕ್ಕೊಂಡ್ರೆ ಬರಂಗೈತಿ. ಎದ್ದೋಗು. ಉಂಗ್ರ ಸಿಗ್ಲಿಲ್ವೇನಪ್ಪ ಅಲ್ವೇ ರತ್ನ ಮುಂದು? ಅಯ್ಯೋ ಹುಡುಕ್ತೆ, ಹುಡುಕಿರೂ ಸಿಗ್ಲಿಲ್ಲ ಕಣಜ್ಜಿ. ಚರಂಡೆಕೆಲ್ಲ ಕೈ ಇಕ್ಕಿ ಅಲ್ಗೂ ಹಿಂಗೆಲ್ಲ ಆಡಿಸ್ದೆ, ಸಿಗಲೇ ಇಲ್ಲ. ಎಷ್ಟು ನಾನು ಪರದಾಡ್ದೆ, ಹಂಗಂದ್ರೂ ಸಿಗ್ಲಿಲ್ಲಮ್ಮ. ಏನು ಮಾಡೋಣ? ಯಾವುದೋ ಫೋನ್ ಗೊತ್ತಾಯ್ತು. ಹಲೋ ಹಲೋ, ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು. ನಿಮ್ಮ ಮಗನಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಬನ್ನಿ. ಏನು ಹೇಳ್ತಾ ಇದ್ದೀರಾ? ನಮ್ಮ ಮಗನಿಗೆ ಯಾರು ನೀವು? ಯಾರು ಫೋನ್ ಮಾಡಿರೋದು? ಎಲ್ಲಿಂದ? ಯಾವ ಆಸ್ಪತ್ರೆ? ಗಿರಿಧರ್ ನಿಮ್ಮ ಮಗ ತಾನೇ? ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಅಂತ ಭಯ ಪಡೋಂಥದ್ದೇನಿಲ್ಲ. ಬೇಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬನ್ನಿ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದ್ದೀರಾ? ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗೈತಾ? ಎಲ್ಲಿ? ಏನಾಗೈತೆ? ಚೆನ್ನಾಗೈತೆ ಅಂತಾನೆ. ನನ್ನ ಮಗನಿಗೆ ಫೋನ್ ಕೊಡ್ರಿ, ಮಾತಾಡಬೇಕು. ಏನಾಗೈತೆ ಅಂತ ಹೇಳ್ರಿ ಸರ್. ಇಲ್ಲಿಗೆ ಬನ್ನಿ, ಗೊತ್ತಾಗುತ್ತೆ. ಇವಾಗ ಅಂತ ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಬನ್ನಿ. ಯಾರಿಗಪ್ಪ? ಯಾರಿಗೆ ಆಕ್ಸಿಡೆಂಟ್ ಆಗಿರೋದು? ಯಾರಿಗಪ್ಪ? ನಮ್ಮ ಗಿರಿಧರ್ಗಂತೆ ಕಣೆ, ನಮ್ಮ ಗಿರಿಗಂತೆ. ಅಯ್ಯೋ ಏನಾಗೈತೆ? ಸರಿ ಆಯಿತು ಸರ್, ಬರ್ತೀವಿ. ಏಂಟು? ಅಯ್ಯೋ ದೇವ್ರಿ, ಯಾರ್ದಲ್ಲ ಪಾಪ? ನಮ್ಮ ಪಾಪಕ್ಕೆ ಟೆಂಪ ಓಡಿಸ್ತಿದ್ನಲ್ಲ ಅವನಿಗೆ. ದೊಡ್ಡದು ಗಾಡಿಗಳೆಲ್ಲ ಓಡಿಸ್ಕೊಂಡು ಟೆಂಪಗಳೆಲ್ಲ ಓಡಿಸ್ಕೊಂಡಿರ್ತಿದ್ದ. ಎಲ್ಲ ಆಕ್ಸಿಡೆಂಟ್ ಆಗೈತೋ ಏನೋ ಪೊಲೀಸ್ನವ್ರು ಫೋನ್ ಮಾಡಿದ್ರು, ಆಕ್ಸಿಡೆಂಟ್ ಆಗೈತೆ ಬರ್ರಿ ಅಂತ ಹೇಳಿ ಫೋನ್ ಮಾಡ್ಯವ್ರೆ. ಅಯ್ಯೋ ದೇವ್ರಿ, ಇದೊಳ್ಳೆ ಸವಾಸ ಆತಪ್ಪ. ಅಯ್ಯೋ ದೇವ್ರಿ, ಹೋಗತ್ತ ಎಂಥ ಕೆಲಸ ಆಯ್ತು ನನಗೆ. ಅದಕ್ಕೇನೆ ಬೆಳಗ್ಗೆಯಿಂದನೂ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನು ಮಾಡೋಣ ಅನ್ನಿಸ್ತಿತ್ತು. ಮನಸ್ಸಿಗೆ ಒಂಥರ ಏನೋ ಬೇಜಾರು. ಉಂಗುರ ಬೇರೆ ನೆನ್ನೆಸ್ ಕಳೆದೋಗಿತ್ತು, ಅದು ಅಷ್ಟು ಬೇಜಾರು. ಯಾಕೋ ಇವತ್ತೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಯಾಕೆ ಹಂಗಾಯ್ತೋ ಏನೋ. ನಮ್ಮ ಹುಡುಗಿಗೆ ಏನಾಯ್ತೋ ಏನೋ. ಇವಾಗ ಫಸ್ಟ್ ಹೋಗೋಣೇನೆ. ಇವಾಗ ಯಾತ್ರ ಹೋಗೋಣ? ಫೋನ್ ಮಾಡ್ತೀನಿ ತಡಿ. ಇವನಿಗೆ ಬೇಗ ಯಾವ್ದಾರ ಗಾಡಿ ತಗೊಂಬ ಅಂತ ಹೇಳಿ ಫೋನ್ ಮಾಡ್ತೀನಿ. ಪಾಪ ಹೋಗ್ರಿ ಜಲ್ದಿ. ಏನು ಹೆದರಿಕೆ ಬೇಡ, ಧೈರ್ಯವಾಗಿರು. ಅಲ್ಲ ಏನಾಗೈತಂತ ಹೇಳಿರಪ್ಪ, ನಮ್ಮ ಹುಡುಗಂಗೆ ಏನಾಗೈತಂತೆ? ಅಯ್ಯೋ ದೇವ್ರೇ, ನಮಗೆ ಈ ನಡುವೆ ಆಗ್ತಿರ್ಲಿಲ್ಲಮ್ಮ, ನಾವು ಚೆನ್ನಾಗಿದ್ವಿ. ಇವಾಗಲೇ ನಮ್ಗೆ ಯಾಕೆ ಇಂಥವೆಲ್ಲ ಕಷ್ಟಗಳು. ಏನಾಯ್ತೋ ಏನೋ. ಅಯ್ಯೋ ದೇವ್ರೆ, ಲಾರಿ ತಗೊಂಡೋಗಿದ್ನೋ ಟೆಂಪ ತಗೊಂಡೋಗಿದ್ನೋ ಒಂದು ಗೊತ್ತಿಲ್ಲ. ಲಾರಿ ಟೆಂಪ ಎರಡು ಓಡಿಸ್ಕೊಂಡಿದ್ದ. ಸುಮ್ಕಿರಣ, ಏನಾಗಿರಲ್ಲ. ಹೋಗಿ ನೋಡ್ಕೊಂಬರ್ರಿ. ಹಂಗೆ ಮತ್ತೆ ಇವಾಗಂತೂ ಬರೇ ಇಂಥವೆ ಹೋಗತ್ತ. ಇವಾಗ ನೋಡಿರಿ ಪಾಪಲಲ್ಲಿ ತಮ್ಗೂ ಅವಳಿಗೂ ಹಂಗೆ ಆಗಿತ್ತು. ಪಾಯಿ ಪಾಪ ಲೋಕ ಹೊಡೆದು ಅವಳು ಹಂಗೆ ಅನುಭವಿಸ್ತಾ ಇದ್ದಾಳೆ. ಹಿಂಗೆ ಒಂದೊಂದು ಟೈಮ್ನಾಗೆ ಕಷ್ಟಗಳು ಬಂದರೆ ಮೇಲೆ ಬರ್ತಾವೆ, ಇಲ್ದಿದ್ರಿಲ್ಲ. ನೋಡಿ ಪಾಪ ಎಣ್ಣೆ ಸಿನರತ್ನ ಮುಂಗ್ರು ಕಳ್ಕೊಂಡ್ಲಿ. ಇವತ್ತು ಅಲ್ಲಿ ಹಿಂಗೆ ನಿಮ್ಮ ಮಗುಗೆ ಆಕ್ಸಿಡೆಂಟ್ ಆಗೈತೆ ಅಂತ ಫೋನ್ ಮಾಡ್ಯವ್ರಿ. ಹಂಗೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಹೋಗ್ರಿ. ಏನಾಗೈತೆ ಅಂತೇಳಿ ನೋಡ್ರಿ. ಸುಮ್ಮನೆ ಯಾಕೆ ಭಯ ಬೀಳ್ತೀರ? ಧೈರ್ಯವಾಗಿರ್ರಿ. ಏನಾಗಲ್ಲ. ಸಣ್ಣಮಯ್ಯ ಸೀನ ಇದ್ದಾನೆ, ನೋಡೋಗು. ಅವನಿಲ್ಲ ಕಣಪ್ಪ, ಅವನಿದ್ರು ಎಲ್ಲಿ ಬತ್ತಾನೆ? ಹೋಗಿ ಬರಲ್ಲ ಅವನು. ಹೆಂಗನಾಗ್ಲಿ ಕರಿಯೋಗು, ಬತ್ತಾನೇನ. ಹೋಗಿ ಕರ್ದು ಬರೋಗಿ. ಹೋಗಿ ಸೀನನ್ನು ಕರ್ಕೊಂಡು ಹೋಗ್ತೀನಿ. ಅವನದೇ ಗಾಡಿ ಇರೋದಿನ್ನ ಯಾರ್ದು ಇಲ್ಲ ಇಲ್ಲಿ. ನಂದಿನ್ನೇ ನಮ್ಮ ಸಣ್ಣನ ತಗೊಂಡೋಗ್ಯ, ನನ್ನ ಗಾಡಿ ಇಲ್ಲಿಲ್ಲ. ಹೋಗಿ ಅವನ್ನೇ ಕರ್ದು ಬರೋಗು. ಸರಿ ಆಯ್ತು ಹೇಳಪ್ಪ, ಕರಿತೀನಿ. ತಡಿ ಕರ್ಕೊಬತ್ತೀನಿ. ಹೋಗಿ ಬೇಗ ಬರ್ಬೇಕಂತೆ. ಇಬ್ಬರಳು ಕರಿತಾ ಇದ್ದಾರೆ, ಹಿಂಗಾಗೈತಂತೆ ಅನ್ನು. ಇನ್ನೇನು ಮಾಡೋಣ? ಹೋಗಿ ಹೇಳು ಎಲ್ಲ ಹಿಂಗಾಗಿರೋ ವಿಷಯನ. ನಮ್ಮ ಸೇನಪ್ಪನೂ ರೇಖಮ್ಮನ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಆಕ್ಸಿಡೆಂಟ್ ಆಗೈತಂತೆ, ಏನಾಗೈತೋ ಏನೋ. ಅವನ್ನೇ ನಮ್ಮ ಸೇನನ ಗಾಡಿಗೆ ನಾವಿಬ್ಬರಳು ಹೋಗ್ಬಿಡ್ತೀವಿ. ರೇಖಮ್ಗೂ ಹೇಳ್ತೀನಿ ಬಾರಮ್ಮ ಅಂತ. ಅಯ್ಯೋ ದೇವ್ರೆ, ಗ್ರಾಚಾರಕ್ಕೆ ನೋಡಿ ಇವತ್ತು ಹೆಂಗೆ ಇದಾಯ್ತು. ಅವ್ನು ಬರಲ್ವೇನಪ್ಪ ಸೀನಾ? ಅವ್ನು ನಿಮ್ಮನ್ನು ಮಾತಾಡ್ಸಲ್ವಲ್ಲ? ಬತ್ತರ ಬಗ್ಗೆ ಕಷ್ಟ ಯಾರು ಹೆಚ್ಚಾಗಿ ಅಣ್ಣ ತಮ್ಮಗಳು ಬಂದೇ ಬರ್ತಾರೆ. ಅದ್ಯಾಕೆ ಬರಲ್ಲ? ಅಣ್ಣ ತಮ್ಮಗಳು ಬೇರೆ ಬರ್ತಾರೆ. ಅಯ್ಯೋ ನೀನು ಏನು ಬರಬೇಕು ಇವತ್ತು. ಅವನಾಗ್ದಲ್ಲಿ ಇನ್ಯಾರು ಆಗ್ತಾರೆ ನಮಗೆ? ಅವ್ನು ನೋಡ್ಕೊಂಬದಲ್ಲಿ ಇನ್ಯಾರು ನೋಡ್ಕೊಂತಾರೆ? ಬರಲಿಲ್ಲ ಅಂದರೆ ಇದಾವೆ. ನಾನು ಆಮೇಲೆ ಅವ್ನಿಗೆ ಆವಾಗ ಹೇಳ್ತೀನಿ. ಅವನೇ ಮತ್ತೆ ನೋಡೋದು ನಮ್ಮನ್ನು. ಅವನು ಇವತ್ತು ನಮಗೆ ಎಷ್ಟು ಇದು ಗೊತ್ತೇ, ಒಳ್ಳೇದು ಮಾಡ್ಯದಾನೆ. ಇವತ್ತೇನು ನಮಗೆ ನಾವಿನ್ನೂ ಅವ್ನಿಗೆ ಕೆಟ್ಟದ್ದು ಮಾಡಿದ. ಇವತ್ತು ಅವನೇನು ನಮಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ಬಂದೇ ಬರ್ತಾನೆ. ಅವ್ನಿಗೆ ನಮ್ಮ ಮೇಲೆ ಬೋಲಾಸೆ.
ತಾಡಿ ಬೋರ್ಲಿ ಅವನ ಗಾಡಿಗೆ ಹೋಗೋಕ್ಕಾಗುತ್ತೆ, ಇನ್ನೇನು ಮಾಡೋಣಪ್ಪ. ನೀನು ನನ್ನ ತಂಗ್ಳಂದ್ಮೇಲೆ ಯಾವುದಾದ್ರೂ ಒಂದು ಬತ್ತೋಕೊಂಡು ಭಾಗ್ಯಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ, ಇಂಥ ಕಷ್ಟ ಬಂದಾಗಬೇಕು. ಕರ್ಕೊಂಡು ಹೋಗ್ತಾನೆ ನಮ್ಮ ಸೀನಪ್ಪ ಏನಂತಾನಲ್ಲ, ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಏನಾಗೈತೋ ನಮ್ಮ ಗಿರಿಧರ್ಗೆ. ಮೊನ್ನೆ ಹೋಗಲ್ಲ ಅಂದ ಕಣ್ ಭಾಗ್ಯಮ್ಮ, ನಾನೇನೆ ಹೋಗಲ್ಲ ಪಾಪ ಹೋಗಲ್ಲ ಅಂತ ಹೇಳಿ ದಬ್ಬಿ ದಬ್ಬಿ ಕಳಿಸ್ದೆ. ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀನಿ ಕಣಪ್ಪ, ಒಂದು 2 ದಿನ ಯಾಕೆ ಸಾಕದಂಗೆ ಐತೆ, ಮೈ ಕೈ ಎಲ್ಲ ನೋಯುತ್ತೆ ಅಂದ. ಪಾಪ ಮನೆಯಾಗ ಕೂತ್ಕೊಂಡು ಏನಾಗಬೇಕಾಗೈತೆ, ಕೈ ಕಾಲು ದಿಮ್ಗಿದ್ದಾಗ ದುಡ್ಕೋಬೇಕು, ಹೋಗಪ್ಪ ಅಂತ ನಾನು ಬಲವಂತ ಮಾಡಿ ಕಳಿಸ್ದೆ. ಸುಮ್ಮನಿದ್ರು ಇರ್ಬೋದಾಗಿತ್ತು, ಏನು ಮಾಡೋಣ, ನಾನು ಮನೆಯಾಳು ನನ್ನ ಮಗ, ನಾನು ಬಲವಂತ ಮಾಡಿದೆ. ಅತಿ ಆಸೆ ನೀನು. ಆ ಹುಡುಗರು ಏನೋ 2 ದಿನ ಬಂದ್ರು ಬಿಡತ್ತ ಇರ್ತಾವೆ ಎಂಬಲ್ಲ. ಬಿಡತ್ತ ಇದ್ದಾರೆ ಹೆಂಗೋ ಅತ್ತ, ಆಮೇಲೆ ಹೆಂಗೋ ಆಗುತ್ತೆ ಬಿಡು, ದುಡ್ಕೊಂಬತ್ತಾರೆ ಇರ್ತಾರೆ. ಈಗ ತಿಂಗಳೆಲ್ಲ ದುಡ್ಕೊಂಬಂದಿರ್ತವೆ, ಒಂದು ವಾರ ಏನೋ ಮನೆಯಾಗಿದ್ದು ಬಿಟ್ರೆ ಅವನಿಗೆ ಬಂದುಬಿಡುತ್ತೆ. ಯಪ್ಪಗೆ ಭಾಗ್ಯಮ್ಮ, ಈ ಯಪ್ಪಂತೂ ಅತಿ ಆಸೆ ಏನು ಕಣಮ್ಮ ತಾಯಿ. ಆ ಹುಡುಗ ಇನ್ನೊಂದು 15 ದಿನ ಹೋಗಲ್ಲ ಕಣಮ್ಮ, ಮನೆಯಾಗಿರ್ತೀನಿ ಅಂತು. ಇದ್ದಿದ್ರೆ ಹೆಂಗಿರೋದೋ ಏನು. ಏನು ಹೋಗಲ್ಲ ಪಾಪ, ದುಡಿಬೇಕು, ಹೋಗು ಅಂತ ಕಳಿಸ್ಬಿಟ್ಟ. ಕಳಿಸಿದ್ಕೆ ನೋಡಿ ಹಂಗಾತು. ಇವತ್ತು ಎಷ್ಟು ಅನ್ಭವಿಸ್ಬೇಕಾಗೈತಿ, ಇವಾಗ ಏನಾಗೈತೋ ಏನೋ ಅಲ್ಲಿ, ಏನು ಇವಾಗ ಎಷ್ಟು ಕಷ್ಟ ಗೊತ್ತೇ. ಏನೊಂದು ವಾರ ಇದ್ರೂ ಇರೋದು ಮನೆಯಾಗೆ, ಇವಾಗ ನೋಡು ಎಷ್ಟು ದುಡ್ದಿರೋದೆಲ್ಲ ಇಕ್ಬೇಕಾ, ಇವಾಗ ಏನು ಕಷ್ಟ ಅಂತ ನಿನಗೆ ಗೊತ್ತಿಲ್ಲ. ಅದೇ ಮತ್ತೆ ನಾನು ಇನ್ನೊಂದು 2 ದಿನ ಸುಮ್ಮನಿದ್ರು ಇರ್ಬೋದಾಗಿತ್ತು. ಬಿಡಪ್ಪ, ಯಾಕೆ ಮೈ ಕೈಯೆಲ್ಲ ನೋಯ್ತೈತೆ, ಒಂದು ವಾರ 15 ದಿವಸ ಹೋಗಲ್ಲ, ಒಂದು 15 ದಿನ ರಜಾ ಮಾಡ್ತೀನಿ ಅಂದ. ನಾನು ಬೇಡ ಕಣೋ ಅಂತ ಹೇಳಿ ಬೈತ್ನಿ ಅಂತ ಹೇಳಿ ತಿರ್ಗಾ ಸುಮ್ಮನಾಗಿದ್ದ. ತಿರ್ಗಪ್ಪ ಹೋಗ್ತೀನಿ ಕಣಪ್ಪ, ಯಾವ್ದಾನ ಕೆಲಸ ಐತೆ, ಫೋನ್ ಬಂದಿತ್ತು ಹೋಗ್ತೀನಿ ಅಂತೇಳಿ ವಾಲ್ಟವನೆ ಇಟ್ಕವನೆ. ಬಿಡತ್ತ ಹೋದ್ರು ಹೋಗ್ತಾನಲ್ಲ ಅಂತೇಳಿ ನಾನು ಸುಮ್ಮನಾದೆ. ಅವ್ನಿಗೆ ಹೋಗೋಕೆ ಮನಸ್ಸೇ ಇರಲಿಲ್ಲ, ಯಾಕೋ ಒಂಥರ ಮಂಕದಂಗಾಗಿದ್ದ, ಯಾಕೋ ಒಂಥರ ಬೇಜಾರಾಗಿದ್ದ. ನಾನು ಬಲವಂತಕ್ಕೆ ಅವ್ನು ಹೋಗಿದ್ದ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಇವಾಗ ಏನಾಗೈತೋ ಏನೋ ಭಾಗ್ಯಮ್ಮ ಅಂತ, ಏನು ಬರಲಿಲ್ಲ, ಏನು ಬರಲ್ವೋ. ಮಂತಕ್ಕೆ ಹೋಗ್ರಿ, ಅವ್ರ ಮಂತಕ್ಕೆ ಹೋಗಿ ಕರ್ಕೊಂಡು ಹೋಗ್ರಿ, ಬಾರಪ್ಪ ಸಿನ ಹಿಂಗಾಗೈತೆ ಗಿರಿಧರ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋದ್ರತ್ಲಾಗೆ ಅವ್ನು ಹೆಂಗಾನ ಬತ್ತಾನೆ. ಅವ್ರ ಮಂತಕ್ಕೆ ಹೋಗ್ರಿ, ಇನ್ನೇನು ಮಾಡೋದು. ಏನು ಮಾಡೋಣ ಭಾಗ್ಯಮ್ಮ, ನಮ್ದೊಳ್ಳೆ ಗ್ರಾಚಾರ ಆತಲ್ಲಮ್ಮ. ಇವಾಗ ಒಂದ್ರ ಮೇಲೆ ಒಂದು ಈಸ್ತಿನ ನಮ್ಗೆ ಯಾತಿಗಳಮ್ಮ, ಕಷ್ಟ ಸುಖ ಯಾತಿರ್ಲಿಲ್ಲ ಕಣಮ್ಮ. ನಮ್ಗೆ ಯಾಕೆ ಸುಳ್ಳು ಹೇಳಬೇಕು, ಮನೆ ಕಟ್ತೆ ಪ್ರತಿಯೊಂದು ಎಲ್ಲ ಮಾಡಿದೆ, ನಾನು ಇಂಥ ಕಷ್ಟ ಯಾವತ್ತೂ ಅನುಭವಿಸಿರ್ಲಿಲ್ಲ, ಏನೇನೂ ಆಗಿರಲಿಲ್ಲ. ಇವಾಗಲೇ ಯಾಕೆ ಈ ತಿಂಗಳಿಂದನೂ ಯಾಕೆ ನಮಗೆ ಗ್ರಾಚಾರನೇ ಸೆನಕ್ಕಿಲ್ಲ. ಅದು ಯಾಕೆ ಏನಾಗೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣಮ್ಮ ತಾಯಿ. ಯಾಕೆ ದುಡ್ಡು ಕೈಯಂಗೆ ನಿಲ್ತಿಲ್ಲ, ಹಂಗಾಗ್ತೈತೆ. ಅಯ್ಯ ದೇವ್ರೇ, ಎಷ್ಟಾನ ಅತಿ ಆಸೆ ಇರಬಾರ್ದು ಹೇಳಿ ಶ್ರೀಕಂಠಣ, ನೀನು ಬೋಲ ಅತಿ ಆಸೆ. ಆಸೆ ಇರಬೇಕಪ್ಪ, ಅತಿ ಆಸೆ ಇರಬಾರ್ದು. ಅತಿ ಆಸೆ ಇದ್ಬಿಟ್ರೆ ಹಿಂಗೆ ಆಗೋದು. ಮನುಷ್ಯನಿಗೆ ಆಸೆ ಎಂಬುದು ಇರುತ್ತೆ, ಆದರೆ ಇಷ್ಟೊಂದಲ್ಲ. ನೀನು ಸ್ವಲ್ಪ ಆಸೆ ಕಮ್ಮಿ ಮಾಡ್ಕೆ ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು ಇವತ್ತು ಅವರು ರೇಖಾಮನೂ ಸೀನಪ್ಪ ಆಸೆ ಅಷ್ಟೊಂದಿಲ್ಲ, ಅವ್ರು ಹೆಂಗೋ ಮುಂದುವರಿತಾರೆ, ಹೆಂಗೋ ಮಾಡ್ತಾರೆ. ನೀನಂತೂ ಅತಿ ಆಸೆ ಪಡ್ತೀಯ, ಅತಿ ಆಸೆ ಬೀಳ್ತೀಯ. ಮಗನಿಗೆ ಆಕ್ಸಿಡೆಂಟ್ ಆಗೈತೆ ಅಂತ ಫೋನ್ ಬಂತು, ಅದಕ್ಕೆ ಇವಾಗ ಯಾರೂ ಇಲ್ಲ, ಸೀನುನೇ ಕರ್ಕೊಂಡು ಹೋಗೋಣ ಅಂತ. ಇನ್ನೇನು ಮಾಡೋಣ, ಅವರೇ ಬೇಕಾದ್ರೆ ಇವತ್ತು ಕಷ್ಟದ ಸಮಯದಾಗೆ ಅವರೇ ಬೇಕಾದ್ರೆ ಇವಾಗ ಅವನೇ ಗಾಡಿ ಐತೆ, ಅವನದೇ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ದಿನ ಹೋಗಲ್ಲ ಕಣಪ್ಪ ಅಂದ, ನಾನೇ ಬಲವಂತ ಮಾಡಿ ಕಳಿಸ್ದೆ. ಅತಿ ಆಸೆ ಬಿದ್ದುಬಿಟ್ಟು ಏನಿದ್ರೆ ಏನಕ್ಕೆ ಬಂದಂಗೆ ಅಂತ ಈಗ ಒಂಥರ ಬೈವಾದಂಗೆ ಆಗೈತೆ. ಅಯ್ಯೋ ದೇವ್ರೆ, ಒಂಥರ ಇವಾಗ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನ್ನಿಸ್ತೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.